सर्वमंगलमांगल्ये शिवे सर्वार्थसाधिके शरण्यत्र्यंबके गौरी नारायणी नमोस्तुते सृष्टिस्थिति विनाशानां शक्तिभूते सनातने गुणाश्रये गुणमये नारायणी नमोस्तुते शरणागत दीनार्थ ಪರಿತ್ರಾಣಪರಾಯಣೆ ಸರ್ವಶಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲ ವೀಕ್ಷಕ ಬಾಂಧವರಿಗೆ ಸ್ವಾಗತವನ್ನು ಹೇಳ್ತೇನೆ. ಎಲ್ಲರೂ ಸುಖವಾಗಿದ್ದೀರಿ ಅಂತ ಭಾವಿಸ್ತಾ, ವೀಕ್ಷಕರೇ, ನಾವೊಂದು ಅದ್ಭುತವಾದ ವಿಚಾರ ಹೇಳಿಕ್ಕೆ ಬಂದಿದ್ದೀನಿ. ಏನು ಅಂತಂದರೆ, ಇವತ್ತು ಅಮಾವಾಸ್ಯೆ, ಇವತ್ತು ಯುಗಾದಿಯ ಅಮಾವಾಸ್ಯೆ ಮತ್ತು ನಾಳೆ ಯುಗಾದಿ ಪಾಡ್ಯ 2026. ಮನುಷ್ಯನಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮಗೆ ಯಾವಾಗ ಹೊಸ ವರ್ಷ ಅಂತಂದರೆ ಯುಗಾದಿನೇ ಹೊಸ ವರ್ಷ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಈ ಯುಗಾದಿಯಿಂದ, ನಾಳೆಯ ಯುಗಾದಿ ಪಾಡ್ಯದಿಂದ ನಮಗೇನಾಗಬೇಕು ಅಂತಂದರೆ ಎಲ್ಲ ಹೊಸದಾಗಬೇಕು, ಅದ್ಭುತವಾಗಿರುವಂಥ ಯಶಸ್ಸನ್ನು ಕಾಣಬೇಕು. ಹಳೇ ಕೆಟ್ಟ ದಿನಗಳನ್ನುವಂಥದ್ದೆಲ್ಲ ಹೋಗಿಬಿಡಬೇಕು. ಉತ್ತಮವಾದ ಸುಖಮಯವಾಗಿರುವಂಥ ಜೀವನ ನಮ್ಗೆ ಬರಬೇಕು ಅಂತಂದ್ರೆ ಏನು ಮಾಡಬೇಕು? ಯುಗಾದಿ ಹಬ್ಬದ ದಿವಸ ಒಂದು ಅದ್ಭುತವಾದ ಕೆಲಸ ಮಾಡಬೇಕು. ಏನಪ್ಪ? ಈ ಸ್ನಾನವನ್ನು ಮಾಡಬೇಕು. ಎಲ್ಲಿ ಸ್ನಾನ ಮಾಡೋದು ಅಂತಂದರೆ ನದಿ ನೀರಲ್ಲಿ ಸ್ನಾನ ಮಾಡಬೇಕು. ಹತ್ತಿರದಲ್ಲಿ ಯಾವುದಾದ್ರೂ ನಿಮಗೆ ಹತ್ತಿರದಲ್ಲಿ ನದಿಯ ನೀರು ಸಿಕ್ಕರೆ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಹೋಗೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ 10 ಕಾಯಿನ್ಗಳನ್ನು ತೊಗೋಬೇಕು. 10 ಕಾಯಿನ್ಗಳು ಅಂತಂದರೆ ಈ ₹1 ಥರ ₹1 10 ಕಾಯಿನ್ ತೊಗೋಬೇಕು. ಆ 10 ಕಾಯಿನ್ಗಳನ್ನು ತೊಗೊಂಡು ನದಿಯ ತೀರಕ್ಕೆ ಹೋಗಬೇಕು. ಅಲ್ಲಿ ಸ್ನಾನ ಮಾಡಬೇಕಾದಾಗ 9 ಕಾಯಿನ್ಗಳನ್ನು ಹಾಕಿಬಿಡ್ಬೇಕು. ಆ ನೀರಿಗೆ 9 ಕಾಯಿನ್ಗಳನ್ನು ಹಾಕಿ, ನೀವು ಸ್ನಾನ ಮಾಡಿದ ಮೇಲೆ 9 ಕಾಯಿನನ್ನು ಹಾಕಿ, ನಂತರ ಏನು ಮಾಡಬೇಕು ಅಂತಂದರೆ, ಉಳಿದು ಇನ್ನೊಂದು ಕಾಯಿನನ್ನು 10ನೇ ಕಾಯಿನನ್ನು ತಗೊಂಡು ಆ ನೀರಲ್ಲಿ ಅದ್ದಿ ಅದನ್ನು ತಗೊಂಡು ನಿಮ್ಮ ಮನೆಗೆ ಬರಬೇಕು ಯುಗಾದಿ ಹಬ್ಬದ ದಿವಸ. ಇದನ್ನು ಮಾಡಿ ಮನೆಗೆ ತೊಗೊಂಬಂದು ಒಂದು ಕೆಂಪದಾಗಿರುವಂಥ ಶುಭ್ರವಾಗಿರುವಂಥ ವಸ್ತ್ರದಲ್ಲಿ ಅದನ್ನು ಕಟ್ಟಿ ಅದನ್ನೇನು ಮಾಡಬೇಕು? 3 ಗಂಟೆ ಹಾಕಬೇಕು. 3 ಗಂಟು ಇದು ಗುರು. 3 ಅನ್ನುವಂಥದ್ದು ಏನಾಗುತ್ತೆ ಅಂದರೆ ಗುರುವಿನ ಕೃಪೆ ಆಗುತ್ತೆ. ಹಾಗಾಗಿ ಅದನ್ನು 3 ಗಂಟೆ ಹಾಕಿ, ಕೆಂಪು ವಸ್ತ್ರದಲ್ಲಿ ಕಟ್ಟಿ 3 ಗಂಟೆ ಹಾಕಿ ಅದನ್ನು ಜಗಲಿ ಮೇಲೆ ಇಡಬೇಕು. ನಿಮ್ಮ ಮನೆಯಲ್ಲಿ ಇಟ್ಟು ನೀವೇನು ಮಾಡ್ತಾ ಹೋಗಬೇಕು ಅಂತಂದರೆ, ಪ್ರತಿನಿತ್ಯ ಅದನ್ನು ಪೂಜೆ ಮಾಡ್ತಾ ಹೋಗಬೇಕು. ನೀವು ಮಾಡ್ತಾ ಹೋಗಿ ಆಮೇಲೆ ನಿಮ್ಮ ದೈನಂದಿನ ಈ ದಿನಗಳಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟ ಇವೆಲ್ಲ ದೂರ ಆಗ್ತಾ ಹೋಗ್ಬೋದು. ಅಷ್ಟು ಪವರ್ ಇರುತ್ತೆ. ಯಾಕಂದರೆ 3:30 ಮುಹೂರ್ತ ಅಂತ ಹೇಳ್ತಾರೆ ಈ ಯುಗಾದಿ. ಆದರೆ ಏನು ಮಾಡಬೇಕು? ಎಲ್ಲ ಒಳ್ಳೆಯದೇ. ಅಂದರೆ ನಾವು ಕೆಲವು ಗಳಿಗೆಗಳನ್ನು ಹುಡುಕ್ತಾ ಇರ್ತೀವಿ, ಕೆಲವು ಶುಭಯೋಗಗಳನ್ನು ಹುಡುಕ್ತಾ ಇರ್ತೀವಿ. ಅದು ಭಗವಂತನೇ ಕೊಟ್ಟಿರುವಂಥ ಶುಭಯೋಗ ಇದು, ಯಾವುದು? ಯುಗಾದಿ ಅನ್ನುವಂಥದ್ದು. ಅದಕ್ಕೆ ನಾವೇನು ಮಾಡಬೇಕು ಆವಾಗ ಅಂತಂದರೆ, ಈ ಥರ ಮಾಡಿ ಅದನ್ನು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾ ಹೋದರೆ ನಿಮಗೆ ಇಂಥ ಅದ್ಭುತವಾಗಿರುವಂಥ ಧನ ಆಕರ್ಷಣೆ ಆಗುತ್ತೆ. ವರ್ಷ ಪೂರ್ತಿ ನಿಮಗೆ ದುಡ್ಡಿನ ತೊಂದರೆನೇ ಆಗೋದಿಲ್ಲ ಇದನ್ನು ಮಾಡಿದ್ರಿ ಅಂದರೆ. ಯುಗಾದಿ ಹಬ್ಬದ ದಿವಸ ಸಂಪೂರ್ಣವಾಗಿ ಇದನ್ನು ಮಾಡ್ತಾ ಹೋಗಿ ನೋಡಿ, ಭಾಳ ಅದ್ಭುತವಾಗಿರುವಂಥ ಕೆಲಸ ಕಾರ್ಯಗಳಾಗುತ್ತೆ. ಯಾವಾಗಲೂ ಹಸನ್ಮುಖಿಗಳಾಗಿರ್ತೀರಿ. ಮನೆಯಲ್ಲಿ ಏನಾದರೂ ತೊಂದರೆ ತಾಪತ್ರಯಗಳಿದ್ರೆ ಅದೆಲ್ಲ ಹೊರಟೋಗ್ಬಿಡುತ್ತೆ. ನದಿ ಸ್ನಾನ ಸಮುದ್ರ ಸ್ನಾನ ಮಾಡೋದ್ರಿಂದ ಪಾಪ ಕರ್ಮಗಳು ಕಳೆದು ಹೋಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ಅದು ಸತ್ಯವಾಗಿರುವಂಥದ್ದೇ. ಅದನ್ನು ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ ಅಂತಂದರೆ, ಕೆಲವು ಪಾಪ ಕರ್ಮಗಳನ್ನು ನಾವು ಕಳ್ಕೊಳ್ಬಹುದು, ಕೆಲವೊಂದಿಷ್ಟು ಉತ್ತಮ ದಾರಿಯನ್ನು ನಾವು ಹುಡುಕ್ಕೊಳ್ಬಹುದು. ನಾಳೆ ಬರುವಂಥ 2026ನೇ ಯುಗಾದಿಯಂದು ನೀವೇನು ಮಾಡಬೇಕು ಅಂತಂದರೆ, ನಾನು ಹೇಳಿರುವಂಥ ಈ ವಿಚಾರವನ್ನು ಮಾಡಿ, ನಾನು ಹೇಳಿರೋದನ್ನು ಮಾಡಿ, ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಜೊತೆಗೆ ಇದನ್ನು ದಿನ ಪೂಜೆ ಮಾಡ್ತಾ ಹೋದ್ರಿ ಅಂತಂದರೆ ಉತ್ತಮವಾದ ಮಾರ್ಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಜೊತೆಗೆ ನಿಮ್ಮ ಈ ಜೀವನದಲ್ಲಿ ಕೆಲವು ದಿನಗಳಿಂದ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಲ್ಲ, ಆವಾಗ ಬೇವು ಬೆಲ್ಲ ಸವಿಯೋವಾಗ ನೀವು ಹೇಳಬೇಕು ಇದನ್ನು. ಏನಂತ? ನೋಡಪ್ಪ, ನನ್ನ ಜೀವನದಲ್ಲಿ ಇರುವಂಥ ಕಹಿಯನ್ನು ಹೋಗಲಾಡಿಸಿ ಸಿಹಿಯನ್ನು ಕೊಡು ಭಗವಂತ ಪರಮಾತ್ಮ ಅಂತ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಬೇವು ಬೆಲ್ಲವನ್ನು ಮಿಶ್ರಣ ಮಾಡಿ ಕುಡಿತಾರೆ. ಯಾವಾಗ? ಯುಗಾದಿ ಹಬ್ಬದಂದು. ಇದನ್ನು ಬೇವು ಬೆಲ್ಲ ಅಂದರೆ ಭಗವಂತ ಬಹಳ ಜಾಣ. ಯಾಕೆ ಅದನ್ನು ಬೇವು ಬೆಲ್ಲವನ್ನು ಕುಡಿತಾರೆ ಅಂತಂದರೆ, ನಮಗೆ ಅತಿಯಾಗಿ ಮಳೆ ಆದ್ರೂ ಆಗೋದಿಲ್ಲ, ಮಳೆ ಆಗದೆ ಹೋದ್ರೂ ಆಗೋದಿಲ್ಲ, ಮತ್ತು ಅತಿಯಾಗಿ ಬೇಸಿಗೆ ಕಾಲ, ಯಾವಾಗಲೂ ಬೇಸಿಗೆ ಕಾಲ ಇದ್ರೂ ಆಗೋದಿಲ್ಲ.
ಯಾವಾಗಲೂ ಚಳಿಗಾಲ ಇದ್ರೂ ಆಗೋದಿಲ್ಲ. ಹಾಗಾಗಿ ಯಾವಾಗ ಏನೇನನ್ನು ಕೊಡಬೇಕು ಅವನಿಗೆ ಗೊತ್ತು, ಅವ ಕೊಡ್ತಾ ಇರ್ತಾನೆ. ನಮಗೊಂದಿಷ್ಟು ನಾವು ಒಳ್ಳೆಯದನ್ನು ಮಾಡ್ಕೋಬೇಕು ಅಂದಾಗ ಈ ಸಣ್ಣ ಪುಟ್ಟ ಇಂಥ ಕಾರ್ಯಗಳನ್ನು ಮಾಡ್ತಾ ಹೋದರೆ ಭಾಳ ಉತ್ತಮವಾದ ರಿಸಲ್ಟ್ಗಳನ್ನು ನಾವು ಕಾಣಬಹುದು ಪುಣ್ಯಾತ್ಮರು ಎನ್ನುವಂಥ ಮಾತನ್ನು ಹೇಳ್ತಾ, ಯಾರೆಲ್ಲ ನಿಮಗೆ ಒಳ್ಳೆಯದಾಗಬೇಕು, ಯಾರೆಲ್ಲ ದುಡ್ಡು ಬರಬೇಕು, ಯಾರಿಗಿನ್ನೂ ನೌಕರಿ ಆಗಿಲ್ಲ ನೌಕರಿ ಆಗಬೇಕನ್ನೋರು, ಯಾರಿಗೆ ಮದುವೆ ಆಗಿಲ್ಲ ಮದುವೆ ಆಗಬೇಕನ್ನೋರು, ಈ ಥರ ದಾಂಪತ್ಯದಲ್ಲಿ ಕಲಹಗಳಿದ್ದವರು, ಏನು ತೊಂದರೆಗಳಿರ್ತಾವಲ್ಲ ಅದೆಲ್ಲ ಒಂದು ಸಾರ್ತಿ ನೀರಿನ ಮುಂದೆ ನಿಂತ್ಕೊಂಡು, ಅಮ್ಮ ತಾಯಿ ಜಗನ್ಮಾತಾ ಗಂಗಾ ಮಾತಾ ನೀನು ನಮ್ಮನ್ನು ಈ ನನ್ನ ಪಾಪವನ್ನು ತೊಳೆಯಮ್ಮ, ನನಗೆ ಒಳ್ಳೆಯದನ್ನು ಮಾಡು ಅಂಥೇಳಿ ಆ ನದಿಯ ಸ್ನಾನವನ್ನು ಮಾಡಿ 9 ಕಾಯಿನ್ಗಳನ್ನು ಅದರಲ್ಲಿ ಹಾಕಿ 10ನೇ ಕಾಯಿನನ್ನು ತೊಗೊಂಡು ನೀರಲ್ಲಿ ಅದ್ದಿ ತೊಗೊಂಬಂದು ನಿಮ್ಮ ಮನೆಯಲ್ಲಿ ಜಗಲಿ ಮೇಲಿಟ್ಟು ಪೂಜೆ ಮಾಡಿದ್ದೆ ಆದರೆ ಯುಗಾದಿ ಹಬ್ಬದ ದಿವಸ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಧನಾಕರ್ಷಣೆ ಆಗುತ್ತೆ, ಸುಖ ನೆಮ್ಮದಿ ಸಮೃದ್ಧಿ ಸಂಪತ್ತು ಇದೆಲ್ಲ ನಿಮ್ಮನ್ನು ಹೊಡ್ಕೊಂಬರುತ್ತೆ. ಒಳ್ಳೆಯದಾಗಲಿ ಎಲ್ರಿಗೂ ಅನ್ನುವಂಥ ಮಾತನ್ನು ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜಯ ಶ್ರೀ ಮಾತಾ.